ಹಾಯ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಕೊಬ್ಬರಿ, 4 ಹಸಿಮೆಣಸಿನ್ಕಾಯಿ, ಹಾಗೆ 7-8 ಬೆಳ್ಳುಳ್ಳಿ, 1 ಈರುಳ್ಳಿ, 2 ಟೊಮೆಟೊ. ಇದೆಲ್ಲ ಏನು ಹುರಿಯೋದು ಬೇಡ, ಹಾಗೆ ಹಸಿದೆ ಹಾಕ್ಕೊಳ್ಳೋಣ. ಹಾಗೆ 1 ಪೀಸು ಚಕ್ಕೆ, 4 ಲವಂಗ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ಧನಿಯಾ ಪೌಡ್ರು. ಇದೆಲ್ಲನೂ ನಾವು ಫೈನಾಗಿ ರುಬ್ಕೊಂಬರೋಣ. ಕೊತ್ತಂಬರಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಇಷ್ಟು ಫೈನ್ ಆದರೆ ಸಾಕು. ಇಲ್ಲಿ ಅರ್ಧ kg ಮಶ್ರೂಮ್ನ ನಾನು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇನ್ನೊಂದು ಕಡೆ ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪ, 1 ಬೇ ಲೀಫು, ಅದೆಲ್ಲ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. 1 ಈರುಳ್ಳಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದೆಲ್ಲನೂ ಏನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು. ಆ ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಕೂಡ ಹೋಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಏನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಆ ರುಬ್ಬಿಟ್ಕೊಂಡಿರತಕ್ಕಂಥ ಮಸಾಲ ನಾವು ಹುರಿದಿರಲ್ಲ, ಹಾಗೆ ಹಸಿದೇ ಹಾಕ್ಕೊಂಡಿರ್ತೀವಿ. ಇದು ಈಸಿ ಆಗಲಿ ಬಿಗಿನರ್ಸ್ಗೋಸ್ಕರ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ಈಸಿಯಾಗಿ ಯಾರು ಅಡುಗೆ ಮಾಡಬೇಕು ಅಂತ ಇದು ಮಾಡ್ತಿರ್ತೀವಲ್ಲ ಅವ್ರಿಗೋಸ್ಕರ. ಒಂದೊಂದು ಸರ್ತಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ, ಚೆನ್ನಾಗಿ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ, ಆದರೆ ಕ್ವಿಕ್ಕಾಗಿರ್ಬೇಕು ರೆಸಿಪಿ ಅನಿಸುತ್ತಲ್ಲ, ಸೊ ಅವ್ರಿಗೋಸ್ಕರ. ಸೊ ಇದನ್ನು 1-2 ನಿಮಿಷ ನಾವು ಈ ಥರ ಎಣ್ಣೆಯಲ್ಲೇ ಕಾಯಿಸ್ಕೋಬೇಕು, ಹುರ್ಕೊಬೇಕು. ಈ ಥರ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ಕಲರ್ ಚೇಂಜ್ ಆಗಿ ಈ ಥರ ಮೇಲೆ ಎಣ್ಣೆ ತೇಲ್ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಹಾಕಬಾರ್ದು, ಯಾಕಂದರೆ ಮಶ್ರೂಮ್ ಅದೇ ನೀರು ಬಿಡುತ್ತೆ. ಹಾಗಾಗಿ ಈ ಡೈರೆಕ್ಟಾಗಿ ಈ ಮಿಕ್ಸ್ ಏನಿರುತ್ತಲ್ಲ ಮಸಾಲಕ್ಕೆ, ಅದಕ್ಕೆ ಈ ಥರ ಮಶ್ರೂಮ್ನ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಆಯಿತು. ಅರ್ಧ kg ಮಶ್ರೂಮ್ನ ಇಲ್ಲಿ ಹಾಕ್ಕೊಳ್ಳೋದು. ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಖಾರ ಜಾಸ್ತಿ ಬೇಕು ಅಂದರೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಆಮೇಲೆ ಹಾಕ್ಕೊಳ್ಳೋಣ, ಇವಾಗಲೇ ಏನು ಹಾಕ್ಕೋಬೇಡಿ, ಯಾಕಂದರೆ ಅದು ನೀರು ಬಿಡ್ತಾ ಇರುತ್ತೆ ಮಶ್ರೂಮು. ಹಾಗಾಗಿ ಇದನ್ನು ನೀಟಾಗಿ ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಆಮೇಲೆ ಮಶ್ರೂಮ್ನ ಕಟ್ ಮಾಡುವಾಗ 1ರಲ್ಲಿ 2 ಆ ಥರ ದಪ್ಪಗೆ ನಾವು ಕಟ್ ಮಾಡ್ಕೊಳ್ಳೋಣ. ಈ ಗ್ರೇವಿ ಬಂದು ಇದು 2 in 1 ಗ್ರೇವಿ. ನೀವು ಚಪಾತಿಗಾದರೂ ತಿನ್ಬೋದು, ಅನ್ನಕ್ಕಾದರೂ ತಿನ್ಬೋದು. ನೋಡಿ, ಈ ಥರ ಹೀಗೆ ಇದು ನೀರು ಬಿಡ್ತಾ ಇರುತ್ತೆ. ಹಾಗಾಗಿ ನೀರನ್ನ ಹಾಕ್ಕೊಳ್ಳೋದೇನು ಬೇಡ. 1-2 ನಿಮಿಷ ಅದೆಲ್ಲ ಕಂಟಿನ್ಯೂಸ್ ಆಗಿ ನೀರು ಬಿಟ್ಟು ಮಸಾಲ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಕುದೀತಾ ಇರುತ್ತೆ ನೋಡಿ. ಆವಾಗ ಏನು ಮಿಕ್ಸಿ ಜಾರಲ್ಲೆಲ್ಲ ಇಟ್ಟಿರ್ತೀವಲ್ಲ ಅದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಇದು ಮಾಡಿದ್ರೂ ಸಾಕು. ಇಲ್ಲಿ ಸ್ವಲ್ಪ ಅರಿಶಿನ, ಈ ಹಂತದಲ್ಲಿ ನಾವು ಉಪ್ಪನ್ನು ಹಾಕ್ಕೋಬೇಕು. 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಇದು ಖಾರ ಸಾಕಾಗ್ತಿಲ್ಲ ಅಂತ ಎಕ್ಸ್ಟ್ರಾ 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಇದು ಕುದೀತಾ ಇದ್ದಂಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿನ ಈ ಥರ ಕೈಯಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಉಜ್ಜಿಬಿಟ್ಟು ಹಾಕ್ಕೊಳ್ಳೋದು. ಅಂದರೆ ಸ್ಮೆಲ್ಲೆಲ್ಲ ಘಮ ಘಮ ಅಂತ ಇರುತ್ತೆ. ಇವಾಗ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. ಗ್ರೇವಿ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೋಬೋದು. ಇಲ್ಲ ತುಂಬ ನೀರು ಹಾಕ್ಕೊಂಡ್ರೆ ಅದು ಸಾರು ಥರ ಆಗೋಗುತ್ತೆ ಆಮೇಲೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ನಾನಿಲ್ಲಿ ಅದೇನು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅದನ್ನ ಮತ್ತೊಂದೆರಡು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು. ಇದು ಚೆನ್ನಾಗಿ ಕುದೀತಿದ್ದಂಗೆ ನಾವು ಬಿಸಿಯಾಗಿರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ. ಸೊ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದಕ್ಕೆ ಅದು ಕಲರ್ ಚೇಂಜ್ ಆಗೋಯಿತು. ಇದು 2 in 1 ಗ್ರೇವಿ. ನೀವು ಅನ್ನದ ಜೊತೆ ಬೇಕಾದ್ರೂ ತಿನ್ಬೋದು, ಚಪಾತಿ ಜೊತೆ ಬೇಕಾದರೂ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚು ರೆಸಿಪಿ ಈಸಿ ಆಗಿರೋದನ್ನ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು.